ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ₹3 ದರ ಹೆಚ್ಚಳ ಆಗಿದೆ. ಇಂಧನ ಹಾಕಿಸಿಕೊಳ್ಳೋದಕ್ಕೆ ಬಂದಂತಹ ಸವಾರರಿಗೆ ಶಾಕ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಹೆಚ್ಚಳದಿಂದ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಯಾದಗಿರಿಯಲ್ಲೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೇ ಪೆಟ್ರೋಲ್ ಬಂಕ್ಗಳಲ್ಲಿ ₹3 ಅಂತಂದ್ರೆ ದರ ಹೆಚ್ಚಿಸಿರುವಂಥದ್ದು. ಸದ್ಯ ನಾವು ನಗರದ ಶುಭಂ ಪೆಟ್ರೋಲ್ ಬಂಕ್ನಲ್ಲಿ ಇದ್ದೀವಿ. ಈಗಾಗಲೇ ಪೆಟ್ರೋಲ್ ಹಾಕೊಳ್ಳಿಕ್ಕೆ ಬಂದಂತ ಗ್ರಾಹಕರಿಗೆ ಮಾತಾಡ್ತಾ ಹೋಗ್ತೀನಿ. ಇವತ್ತಿನಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚಾಗಿದೆ, ಏನು ಹೇಳ್ತೀರಿ? ಏನು ಹೇಳ್ಬೇಕ್ರಿ, ನಮ್ಗೆ ನೆರವು ಎಲ್ಲ ತಗೋಬೇಕು, ಮಾಡಬೇಕು, ಮತ್ತೇನು ಮಾಡಬೇಕು. ಯಾವಾಗಿನಿಂದ ಹೆಚ್ಚಾಯ್ತು ಏನಂತ ಅವರಿಗೆ ಡೀಟೇಲ್ಸ್ಗಳನ್ನ, ಯಾವಾಗಿನಿಂದ ಹೆಚ್ಚಾಯ್ತ್ರಿ, ಏನು ನಿಮಗೆ ಏನಾರ ಆರ್ಡರ್ ಬಂದಿದೆಯಾ ಹೆಚ್ಚು ಮಾಡ್ಬೇಕಂತ, ಏನು ಹೆಂಗೆ ಮಾಹಿತಿ ಏನು ಬಂದಿಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಚೇಂಜ್ ಆಗಿದೆ ರೇಟು. ನಮಗೂ ಸಡನ್ಲಿ ಗೊತ್ತಾಗಿಲ್ಲ ರೀ. ಸೊ ಏರಿದೆ, ನಾವು ಏರಿಸ್ತೀವಿ ಸರ್. ಈಗ ಯಾವಾಗಿನಿಂದ ಹೆಚ್ಚಾಗಿದ್ರಿ? ಬೆಳಗ್ಗೆ 6 ಗಂಟೆಗೆ ಸರ್. ನಿನ್ನೆ ಎಷ್ಟಿತ್ತು ಪೆಟ್ರೋಲ್? ಪೆಟ್ರೋಲ್ ನಿನ್ನೆ ₹103.31 ಇತ್ತು ರೀ. ಇವತ್ತು ₹106.57 ಆಗಿದೆ ಸರ್. ಡೀಸೆಲ್ 91.38 ಇತ್ತು ರೀ. ಈಗ ₹104.48 ಆಗಿದೆ ರೀ. 49 ಆಗಿದೆ. ಏನಂತಾರೆ ಜನ ಅದನ್ನ ಹಾಕೊಳಕ್ ಬಂದವ್ರದ್ದು? ನೀವು ಏನಂತ ಸರ್, ಹೆಚ್ಚಿಗೆ ಆಗ್ಯದ ಒದ್ರಾಕತ್ತಾರೆ. ಜಾಸ್ತಿ ಆಯ್ತು ರೀ ಬಿಲ್ಲು ರೀ. ಪೆಟ್ರೋಲ್ ರೇಟ್ ರೀ ಈಗ ಜಾಸ್ತಿ ಆಗಿತ್ತು, ಮತ್ತೆ ಜಾಸ್ತಿ ಅಂದ್ರೆ ಫುಲ್ ಜಾಸ್ತಿ ಆಗಿತ್ತು ರೀ. ಫುಲ್ ರೇಟ್ ಜಾಸ್ತಿ ಆದಾಗ ಬಡವರು ತಿರುಗಾಡೋದು ಭಾಳ ಕಷ್ಟ ಆಗುತ್ತೆ ರೀ. ₹1000 ₹2,000 ಮಾಡ್ಬೇಕಾಗತ್ತೆ ರೀ. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.